ಎಕ್ಸಸೈಸ್ ಎಷ್ಟು 5.3 ಅದರೊಳಗೆ ಯಾವ ಪಾಠ ಇಂಟ್ರೊಡಕ್ಷನ್ ಪಾರ್ಟ್. ಇದರೊಳಗೆ ಏನಾಗುತ್ತೆ ಅಂದ್ರೆ ಸಮ್ ಆಫ್ ಫಸ್ಟ್ ಯಾವ ಟರ್ಮ್ಸ್ n ಟರ್ಮ್ಸ್ ಇದರ ಫಾರ್ಮುಲಾಸ್ಗಳನ್ನು ನೋಡೋಣ. ಮತ್ತೆ ಇನ್ನೊಂದು ಇದರೊಳಗೆ ಬರುವಂತ ಪ್ರತಿಯೊಂದು ಎಕ್ಸಾಂಪಲ್ಸ್ಗಳನ್ನ ಮಾಡೋಣ, ಸಾಲ್ವ್ ಮಾಡೋಣ. ಹಾಗಾದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅನ್ನು ನಾವು ಏನು ತಗೊಳ್ತೀವಿ ಆಸ್ ಏನು Sn. Sn ಫಾರ್ಮುಲಾ ಏನು ಹೇಳ್ತಂದ್ರೆ Sn = ಯಾವ ಬೇಕು n/2 2a + n - 1 × d. ಇದು ಯಾವ ಫಾರ್ಮುಲಾ ಇದು Sn. ಮತ್ತೆ Sn ದು ಇನ್ನೊಂದು ಫಾರ್ಮುಲಾ Sn ಟೈಪ್ ಇನ್ನೊಂದು ಫಾರ್ಮುಲಾನೂ ಐತಿ, ಯಾವುದು Sn = n/2 a + n ಈ ಫಾರ್ಮುಲಾ. ಹಾಗಾದ್ರೆ ಎರಡು ಫಾರ್ಮುಲಾಸ್ಗಳನ್ನು ನೀವು ನೆನಪಿಡಬೇಕು. ಇದರದು Sn ಅಂತ. Sn ಮೀನ್ಸ್ ಸಮ್ ಆಫ್ ಫಸ್ಟ್ n ಟೈಮ್ಸ್. ಈ ಫಾರ್ಮುಲಾದಿಂದ ಈ ಫಾರ್ಮುಲಾ ಡೈರೈವ್ ಮಾಡೋದು. ಕೇಳ್ರಿ, ಇಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕಂದ್ರೆ Sn ಗೊತ್ತಿರಬೇಕು, n ಅಂದ್ರೆ ಏನು ಗೊತ್ತಿರಬೇಕು, a ಅಂದ್ರೆ ಏನು ಗೊತ್ತಿರಬೇಕು, n ಮತ್ತೆ d. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಒಂದು 5 ಪದ ಕೊಟ್ಟರೆ ಅಂತ ತಿಳ್ಕೊ, 5 ಪದಗಳ ಮೊತ್ತವನ್ನು ಕಂಡುಹಿಡಿಯಾಕ ನಾವು Sn ಫಾರ್ಮುಲಾನ ಯೂಸ್ ಮಾಡ್ತೀವಿ. 5 ಪದ ಅಂದ್ರೆ n ಅಂದ್ರೆ ಎಷ್ಟು 5, Sn ಅಂದ್ರೆ ಏನು ಆ 5 ಪದಗಳ ಮೊತ್ತ. ಹಾಗಾದ್ರೆ 5 ಪದಗಳಲ್ಲಿ ಮೊದಲನೇ ಪದ ಯಾವುದು a, d ಅಂದ್ರೆ 5 ಪದಗಳಲ್ಲಿರುವಂತ ಯಾವ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ Sn ಮೀನ್ಸ್ ಸಮ್ ಆಫ್ ಫಸ್ಟ್ ಏನು n ಟರ್ಮ್ಸ್. ಅದನ್ನೇ ಇದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತಕ್ಕೆ ನಾವು ಏನಂತ ಕರಿತೀವಿ Sn. ಮತ್ತೆ n ಅಂದ್ರೆ ಏನಪ್ಪ ನಂಬರ್ ಆಫ್ ಟರ್ಮ್ಸ್. a ಅಂದ್ರೆ ಏನು ಯಾವ ಟರ್ಮ್ ಫಸ್ಟ್ ಟರ್ಮ್. ಮತ್ತೆ n ಅಂದ್ರೆ ಏನು ಈಗ n ಎರಡು ಸರಿ ಬರ್ತದಲ್ಲ ನಾನು. ಹಾಗಾದ್ರೆ n ಬದಲಿ ಎಂಬರೇನು a ಅಂದ್ರೆ a ಅಂದ್ರೆ ಏನಪ್ಪ ಯಾವ ಟರ್ಮ್ ಲಾಸ್ಟ್ ಟರ್ಮ್. ಹಿಂದಿನ ಎಕ್ಸರ್ಸೈಸ್ ಒಳಗೆ ಆಲ್ರೆಡಿ ಕಲ್ತಿರಿ, ಯಾವುದು 5.2. a ಅಂದ್ರೆ ಯಾವ ಟರ್ಮ್ ಲಾಸ್ಟ್ ಟರ್ಮ್, a ಅಂದ್ರೆ ಏನು ಫಸ್ಟ್ ಟರ್ಮ್, Sn ಅಂದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್, n ಅಂದ್ರೆ ನಂಬರ್ ಆಫ್ ಟರ್ಮ್ಸ್, d ಅಂದ್ರೆ ಕಾಮನ್ ಡಿಫರೆನ್ಸ್. ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ n ಮೊದಲ n ಪದಗಳ ಮೊತ್ತ. ಹೌದಾ? Sn ಅಂದ್ರೆ ಏನು ಸಮಾಂತರ ಶ್ರೇಣಿಯ ಮೊದಲ ಎಷ್ಟು ಪದಗಳ ಮೊತ್ತ n ಪದಗಳ ಮೊತ್ತ ಹೆಡ್ಲೈನ್ ಐತಿ. ಮತ್ತೆ n ಅಂದ್ರೆ ಏನು ಪದಗಳ ಸಂಖ್ಯೆ, n ಅಂದ್ರೆ ಪದಗಳ ಸಂಖ್ಯೆ. a ಅಂದ್ರೆ ಯಾವ ಪದ ಮೊದಲ ಪದ, a ಅಂದ್ರೆ ಯಾವ ಪದ ಕೊನೆಯ ಪದ. ನೆಕ್ಸ್ಟ್ d ಅಂದ್ರೆ ಏನು ಕಾಮನ್ ಡಿಫರೆನ್ಸ್ ಅನ್ನೋ ಯಾವ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ. ನಿಮ್ಗೆ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಈ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. Sn ನಾವು ಈ ಫಾರ್ಮುಲಾನ ಯೂಸ್ ಮಾಡಬಹುದು, ದಟ್ ಇಸ್ n/2 2a + n - 1 × d. ಮತ್ತೆ ಇನ್ನೊಂದು Sn = n/2 a + an. ಈ ಎರಡು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತಾರೆ, ಒಂದ್ ವೇಳೆ ನಿಮ್ಗೆ an ಕೊಟ್ಟಿದ್ದಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. an ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದಂದ್ರೆ an ಅಂದ್ರೆ ಯಾವ ಪದ ಕೊನೆಯ ಪದ, ನಿಮಗೆ ಕೊನೆಯ ಪದ ಕೊಟ್ಟಿದ್ದಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈಗ an ಕೊಟ್ಟಿಲ್ಲಪ್ಪ ಅಂದ್ರೆ ಲೈಕ್ a n d ಕೊಟ್ಟಾನಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅರ್ಥ ಆಗುತ್ತೆ? ನಾನು ನಿಮ್ಗೆ ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂತ ನಿಮ್ಗೆ ಹೇಳಿ ನಾ ಏನು ಮಾಡ್ತೀನಿ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ನೀವು ಇದ್ರಾಗ ಅರ್ಥ ಮಾಡ್ಕೋಬೇಕಿದೆ ಅಂದ್ರೆ, ಇಲ್ಲೇ ಒಮ್ಮೆ ಏನಾಗುತ್ತೆ ಅಂದ್ರೆ an ಅನ್ನ ಆಸ್ ಎಲ್ ಅಂತಾನೂ ಬರೀತಾರೆ. an ಅಂದ್ರೆ ಯಾವ ಪದ ಲಾಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಕೊನೆಯ ಪದವನ್ನು ಕೇವಲ a ನಿಂದ ಅಷ್ಟೇ ರಿಪ್ರೆಸೆಂಟ್ ಮಾಡಲ್ಲ, l ಇಂದನೂ ರಿಪ್ರೆಸೆಂಟ್ ಮಾಡಲ್ಲ. ಅರ್ಥ ಆಗುತ್ತಲ್ಲ? l ಅಂದ್ರೂ ಲಾಸ್ಟ್ ಟರ್ಮ್, a ಅಂದ್ರೆ ಏನು ಲಾಸ್ಟ್ ಟರ್ಮ್. ಹಾಗಾದ್ರೆ ಇದೇ ಫಾರ್ಮುಲಾನ an ಬದಲಿ ನಾವು l ಹಾಕಿ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ Sn = n/2 Sn = n/2 a + an ಬದಲಿ ಏನಿದೆ l, a + l ಅಂದ್ರೆ ಒಂದ, a + l ಅಂದ್ರೆ ಒಂದ, a + an ನೋಡ್ರಿ. ಇದೊಂದು ಫಾರ್ಮುಲಾ ಮತ್ತೆ ಈ ಫಾರ್ಮುಲಾದಾಗ a ಅನ್ನ ನಾ ಎದರಿಂದ ರಿಪ್ಲೇಸ್ ಮಾಡಿದೀನಿ l ಇಂದ. ಯಾಕಂದ್ರೆ l ಅಂದ್ರೆ ಒಂದ, a ಅಂದ್ರೆ ಒಂದ. ಈ ಪರ್ಟಿಕ್ಯುಲರ್ ಎರಡು ಫಾರ್ಮುಲಾ ನೆನಪಿಟ್ರಿ. ಡೈರೆಕ್ಟ್ ನಾ ಏನು ಮಾಡಿದೀನಿ ಎಕ್ಸಾಂಪಲ್ಸ್ ಗೆ ಮಾಡಿದೀನಿ. ಓಕೆ, ಎಕ್ಸಾಂಪಲ್ 11 ನೋಡ್ರಿ. ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಾನ. ಅದರ ಫಸ್ಟ್ ಟರ್ಮ್ ಎಷ್ಟು 8, ಸೆಕೆಂಡ್ ಟರ್ಮ್ 3, ಥರ್ಡ್ ಟರ್ಮ್ ಎಷ್ಟು -2. ಈ ರೀತಿ ಇರುವಂತ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಒಳಗ ನಾವೇನ್ ಮಾಡ್ಬೇಕಂದ್ರೆ ಇದ್ರೊಳಗ ದ ಸಮ್ ಆಫ್ 22 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ 8 3 -1 ಅಂತ 22 ಪದಗಳು. ಆ 22 ಪದಗಳನ್ನು ಬರ್ಕೊಂಡು ಅವಷ್ಟು ಏನು ಮಾಡ್ಬೇಕು ಆಡ್ ಮಾಡಬೇಕು. ಸಮ್ ಅಂದ್ರೆ ಕೂಡಿಸ್ಬೇಕು. ಕೂಡಿಸಿದಾಗ ಆನ್ಸರ್ ಏನು ಬರ್ತದೆ. ಹಾಗಾದ್ರೆ ಫಾರ್ಮುಲಾ ಆಕ್ಚುअल ಫಾರ್ಮುಲಾ ಏನೈತೆ Sn ಫೈಂಡ್ ಔಟ್ ಮಾಡೋದು. ದ ಸಮ್ ಅಂದ್ರೆ Sn ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಏನು Sn = n/2 2a + n - 1 × d.
ಈ ಗಿವನ್ ವ್ಯಾಲ್ಯೂಸ್ ಗೊತ್ತಿರಬೇಕು ಅಷ್ಟೇ. ನಮ್ಗೆ ಏನು ಮಾಡಿಲ್ಲ ಎಸ್ ಎನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಎನ್ ಗೊತ್ತಿರಬೇಕು, ಎ ಗೊತ್ತಿರಬೇಕು ಅಂಡ್ ಡಿ ಗೊತ್ತಿರಬೇಕು. ಎ ಮತ್ತು ಡಿ ಎ ಪಿ ನೋಡಿ ಫೈಂಡ್ ಔಟ್ ಮಾಡ್ಬೋದು. ಎ ಅಂದ್ರೆ ಫಸ್ಟ್ ಟೈಮ್ ಎಷ್ಟಪ್ಪ 8. ಕಾಮನ್ ಡಿಫರೆನ್ಸ್ ಡಿ ನೋಡ್ರಿ 3ರಾಗ 8 ಕಳೆದಿ a2 - a1 3ರಲ್ಲಿ 8 ಕಳೆದ್ರೆ ಯಾವುದು ಮೈನಸ್ ಇದು ಅಂದ್ರೆ ಡಿ ಮೈನಸ್ ಇದಪ್ಪ a 8. ಅಂದ್ರೆ n ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯೋಣ 22 ಪದಗಳ ಮೊತ್ತ ಕಂಡುಹಿಡಿಯೋಣ. 22 ಪದಗಳ ಮೊತ್ತ ಕಂಡುಹಿಡಿದ್ರೆ n ಅಂದ್ರೆ ಎಷ್ಟು 22 n 22 d ಮೈನಸ್ 5 a 8 ಈ ವ್ಯಾಲ್ಯೂಸ್ಗಳನ್ನೆಲ್ಲ ನೀವು ಎಸ್ ಎನ್ ಫಾರ್ಮುಲಾದಾಗ ಹಾಕಿದ್ರೆ ಯು ವಿಲ್ ಗೆಟ್ ಅ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್. ಅಂದ್ರೆ ನಿಮಗೆ 22 ಪದಗಳ ಮೊದಲ 22 ಪದಗಳ ಮೊತ್ತ ನಿಮಗೆ ಸಿಗುತ್ತೆ. ಯಾವ ರೀತಿ ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಎಸ್ n ಅಂದ್ರೆ ಎಷ್ಟು n ಅಂದ್ರೆ ಎಷ್ಟು 22 ನಾ ಎಸ್ 22 ಎಸ್ 22 ಅನ್ನು ಯಾವ ರೀತಿ ಓದಬೇಕು 22 ಪದಗಳ ಮೊತ್ತ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್. ಅರ್ಥ ಆಗುತ್ತಾ? ಈಗ ಫಾರ್ ಎಕ್ಸಾಂಪಲ್ ಇದು S3 ಇದ್ದಿತ್ತಂದ್ರೆ 3 ಪದಗಳ ಮೊತ್ತ, S4 ಇತ್ತಂದ್ರೆ 4 ಪದಗಳ ಮೊತ್ತ, 22 ಇತ್ತಂದ್ರೆ 22 ಪದಗಳ ಮೊತ್ತ ಇಸ್ ಈಕ್ವಲ್ ಟು n ಅಂದ್ರೆ ಎಷ್ಟು ನೋಡಿ 22 ಅಂದ್ರೆ 22 ಪದ ಅಂದ್ರೆ 22 ಅಂದ್ರೆ 22 ಡಿವೈಡೆಡ್ ಬೈ ಎಷ್ಟು 2 ಬ್ರಾಕೆಟ್ ಸ್ಟಾರ್ಟ್ 2 into a 2 into a ವ್ಯಾಲ್ಯೂ ಎಷ್ಟಪ್ಪ 8 2 into a means 2 into 8 plus n minus 1 n minus 1 ಅಂದ್ರೆ 22 minus 1 d ವ್ಯಾಲ್ಯೂ ಯಾವ 5 minus 5 ಮೈನಸ್ ಇದ್ರಲ್ಲಿ ಸ್ವಲ್ಪ ಬ್ರಾಕೆಟ್ ಹಾಕಬೇಕು ಕನ್ಫ್ಯೂಷನ್ ಆಗ್ಬಿಡೋದು. 2 1s are 2 11s are 2 1 2 11 ಕ್ಯಾನ್ಸಲೇಷನ್ ಆಗುತ್ತೆ. S 22 is equal to 11 into ಈ ಬ್ರಾಕೆಟ್ ಒಳಗೆ ಸಾಲ್ವ್ ಮಾಡಿದ್ರೆ 2 8 16 2 8 16 ಪ್ಲಸ್ 22 ರಲ್ಲಿ 1 ಕಳೆದ್ರೆ 19 into ಯಾವುದು ಮೈನಸ್ 20 ಸಾರಿ 22 ರಾಗ 1 ಕಳೆದ್ರೆ ಎಷ್ಟು 21 ನೋಡ್ರಿ 2 8 16 ಪ್ಲಸ್ 22 ರಾಗ 1 ಕಳೆದ್ರೆ 21 into ಯಾ 5 ಮೈನಸ್ S 22 is equal to 11 bracket start 16 plus minus minus 21 ಇದೆ 105. S 22 is equal to 11 into 16 ಒಳಗೆ 105 ಕಳೆಯಿತು ಮೈನಸ್ ಎಷ್ಟು ಮೈನಸ್ 89 ಪ್ಲಸ್ 11 into ಮೈನಸ್ 89 ಮಲ್ಟಿಪ್ಲೈ ಮಾಡಬೇಕು. ಅವಾಗ S 22 is equal to ಪ್ಲಸ್ ಮೈನಸ್ ಮೈನಸ್ ಎಷ್ಟು 979 ಆನ್ಸರ್ ಕರೆಕ್ಟ್. ಈ ರೀತಿ ಏನಾದ್ರು ಎಕ್ಸಾಂಪಲ್ 11 ಏನು ಮಾಡಿದ್ವಿ ಬೈ ಯೂಸಿಂಗ್ ಎಸ್ ಎನ್ ಫಾರ್ಮುಲಾ ನಾವು ಸಾಲ್ವ್ ಮಾಡಿದ್ವಿ. ಅರ್ಥ ಆಗುತ್ತಾ? ನೆಕ್ಸ್ಟ್ ಎಕ್ಸಾಂಪಲ್ 12. ನೆಕ್ಸ್ಟ್ 12ನೇ ಎಕ್ಸಾಂಪಲ್ ನೋಡಿ. ಕ್ವಶನ್ ಏನಂದ್ರೆ ಇಫ್ ದ ಸಮ್ ಆಫ್ ಫಸ್ಟ್ 14 ಟರ್ಮ್ಸ್ ಅಂದ್ರೆ ಸಮ್ ಆಫ್ 14 ಟರ್ಮ್ಸ್ ಅಂದ್ರೆ 14 ಪದಗಳ ಮೊತ್ತ ಅಂದ್ರೆ 14 ಪದಗಳ ಮೊತ್ತವನ್ನು ನೀವು ಯಾವ ರೀತಿ ಬರ್ತೀರಿ S14 ಅಂತ ಇಲ್ಲ. ದ ಸಮ್ ಆಫ್ ಫಸ್ಟ್ 14 ಟರ್ಮ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ 1050 ಮೊದಲ 14 ಪದಗಳ ಮೊತ್ತ ಎಷ್ಟೈತಿ 1050. ನಂತರ ಏನು ಮಾಡೋಣ ಅಂದ್ರಪ್ಪ ಅವ ದ ಫಸ್ಟ್ ಟರ್ಮ್ ಕೊಟ್ಟಾನ. ಫಸ್ಟ್ ಟರ್ಮ್ ಅಂದ್ರೆ ಯಾವ ಪದ ಮೊದಲ ಪದ ಎಷ್ಟು 10 ಅಲ್ಲ. ದ ಫಸ್ಟ್ ಟರ್ಮ್ ಇಸ್ 10. ದೆನ್ ಏನು ಕೇಳೋಣ ಫೈಂಡ್ 20th ಟರ್ಮ್ ಅಂದ್ರೆ 20ನೇ ಪದ ಕೇಳೋಣ. ನೋಡ್ರಿ 20ನೇ ಪದ ಕಂಡುಹಿಡಿಯಬೇಕಂದ್ರೆ 20ನೇ ಪದದ ಫಾರ್ಮುಲಾ ಏನು ನೋಡಿ a ಪ್ಲಸ್ ಎಷ್ಟು ಡಿ 19 ಡಿ 20ನೇ ಪದದ ಫಾರ್ಮುಲಾ ಎಷ್ಟು 20ನೇ ಪದದ ಫಾರ್ಮುಲಾ ಎಕ್ಸರ್ಸೈಸ್ 5.2 ಒಳಗೆ 5.2 ನ 5.1 ಅದರೊಳಗೆ ಏನು ಮಾಡಿದ್ರೆ 20ನೇ ಪದ ಕಲ್ತೀರಿ. 20ನೇ ಪದ ಯಾವುದು ಕಂಡುಹಿಡಿದ್ರಿ a ಪ್ಲಸ್ ಎಷ್ಟು ಡಿ 19 ಡಿ. ಹಾಗಾದ್ರೆ 20ನೇ ಪದ ಕಂಡುಹಿಡಿಯಬೇಕಂದ್ರೆ ನಿಮಗೆ a ಗೊತ್ತಿರಬೇಕು ಮತ್ತೆ ಏನು ಗೊತ್ತಿರಬೇಕು ಡಿ. ಈಗ ಒಟ್ಟು ನಿಮಗೆ a ವ್ಯಾಲ್ಯೂ ಗೊತ್ತಿದೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗುತ್ತಾ? a ಆಲ್ರೆಡಿ ಗೊತ್ತಿದೆಪಾ ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಯಾವ ರೀತಿ ಈ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ಎಸ್ ಎನ್ ಅಂದ್ರೆ ಏನಪ್ಪ ಫಾರ್ಮುಲಾ ಎಸ್ ಎನ್ ಇಸ್ ಯಾವ ಬೇಕು n by 2 ಮಾಡು 2a plus n minus 1 into d. ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಡಿ ಫೈಂಡ್ ಔಟ್ ಮಾಡ್ತೀವಿ. ಯಾಕಂದ್ರೆ 20ನೇ ಪದ ಕಂಡುಹಿಡಿಯಬೇಕಂದ್ರೆ ಡಿ ನ ಅವಶ್ಯಕತೆ ಇದೆ, a ನ ಅವಶ್ಯಕತೆ ಇದೆ. ಬಟ್ a ಗೊತ್ತಿದೆ ಆಲ್ರೆಡಿ ಡಿ ಕಂಡುಹಿಡಿದು ಈ ಫಾರ್ಮುಲಾ. ಈ ಗಿವನ್ ವ್ಯಾಲ್ಯೂಸ್ ಅನ್ನು ಯಾವ ರೀತಿ ಬರ್ಬೇಕು ನೋಡ್ರಿ. ಇದರೊಳಗಿಂದ ಆ ವ್ಯಾಲ್ಯೂಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಸ್ ಎನ್ ಆಲ್ರೆಡಿ ಗೊತ್ತಿದೆ. ಎಸ್ ಎನ್ n is nothing but 14 ಲಕ್ಷ. ಎಸ್ ಎನ್ ಅಂದ್ರೆ ಎಷ್ಟು 14. ಎಸ್ ಎನ್ ವ್ಯಾಲ್ಯೂ ಎಷ್ಟು 1050 ಅಲ್ಲ 1000 ಎಷ್ಟು 50. ಎಸ್ ಎನ್ ಗೆಟ್ ಎಷ್ಟು ಬರೀಬೇಕು 1050. ಯಾಕಂದ್ರೆ ಸಮ್ ಆಲ್ರೆಡಿ ಕೊಟ್ಟಾನೆ ನೋಡಿ ಎಷ್ಟು 1050. n ಅಂದ್ರೆ ಎಷ್ಟು ಹೇಳಿದ್ನಲ್ಲ 14. n ಅಂದ್ರೆ ಎಷ್ಟು 14 ಅಂದ್ರೆ n ಬದಲಿ ಬರೀಬೇಕು 14 ಡಿವೈಡೆಡ್ ಬೈ 2. 2 into a ವ್ಯಾಲ್ಯೂ ಎಷ್ಟು a ವ್ಯಾಲ್ಯೂ
10. 2 into a means 2 into 10 plus n ಅಂದ್ರೆ ಎಷ್ಟು 14 ಅಂದ್ರೆ ಎಷ್ಟು -1 14 -1 d ವ್ಯಾಲ್ಯೂ ಗೊತ್ತಿಲ್ಲ d ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಇದರಾಗ d ವ್ಯಾಲ್ಯೂ ತೆಗಿಬೇಕು ಲಕ್ಷ ಕೊಟ್ಟು ಕೇಳ್ರಿ sn ಅಂದ್ರೆ ಟೋಟಲ್ sn n means 14 ನಾವು ಇಲ್ಲಿ s14 ಐತಿ sn ಐತಿ ಇದನ್ನ ಬರ್ದಿದ್ದು ಕೇಳ್ಬಿಡ್ರಿ ಇಲ್ಲಿ s14 ಅಂದ್ರೆ ಒಂದು sn ಅಂದ್ರೆ ಒಂದು ಬಟ್ n ಅಂದ್ರೆ 14 sn ಜಾಗಕ್ಕೆ 1050 ಬರಿ n ಜಾಗಕ್ಕೆ 14 ಬರಿ 14 divided by 2 into a means 10 plus n minus 1 means 14 minus 1 into d ಯಾಕೆ d ವ್ಯಾಲ್ಯೂ ಗೊತ್ತಿಲ್ಲ ನೆಕ್ಸ್ಟ್ 1050 is equal to 2 1s are 2 7s are ಎಷ್ಟು 7 ಬ್ರಾಕೆಟ್ ಒಳಗೆ ಸಾಲ್ವ್ ಮಾಡಿ 2 into 10 20 ನಾ ಪ್ಲಸ್ 14 ರ ಒಂದ್ಗಳು ಎಷ್ಟು 13 into d 14 ರ ಒಂದ್ಗಳು 13 into d ನೆಕ್ಸ್ಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂದ್ರೆ ಆ ಕಡೆಲ್ಲ ವ್ಯಾಲ್ಯೂಸ್ ಅನ್ನು ಈ ಕಡೆ ತುಂಬೋದು ಫಸ್ಟ್ ಏನಾಗುತ್ತೆ into 7 ಐತಲ್ಲ ಅದೇನಾಗುತ್ತೆ ಡಿವೈಡೆಡ್ ಬೈ 7 into 7 ಇದ್ರೆ ಏನಾಗುತ್ತೆ ಡಿವೈಡ್ ಬೈ 7 ಆ ಕಡೆ ಏನಾಗುತ್ತೆ ನೋಡಿ 20 ಪ್ಲಸ್ ಎಷ್ಟು ಡಿ 13 ಡಿ ಕ್ಯಾನ್ಸಲೇಷನ್ ಆಗುತ್ತಾ ನೋಡ್ರಿ 20 ಪ್ಲಸ್ 13 ಡಿ ಆ ಕಡೆ ಎಷ್ಟು ಐತಿ 7 ಈ ಕಡೆ ಬರುತ್ತೆ 7 ಒಂದೇ 7 7 ಒಂದೇ 7 ಎಷ್ಟು ಉಳಿತಪ್ಪ 3 ಉಳಿತು 7 ಇದೆ 35 7 ಪೂಜ್ಲಿ ಪೂಜಿ ಎಷ್ಟು ಆಯ್ತು 150 ತಮ್ಮ ಇಲ್ಲಿ ಪ್ಲಸ್ 20 ಈ ಕಡೆ ಏನಾಗುತ್ತೆ ಪ್ಲಸ್ 25 ಈ ಕಡೆ ಏನಾಗುತ್ತೆ ಮೈನಸ್ 20 ಆ ಕಡೆ ಯಾಡಿ 13 ಡಿ ಹೇಳಿ 150 ರ 20 ಕಳೆದ್ರೆ ಎಷ್ಟು 150 ರ 20 ಕಳೆದ್ರೆ ಎಷ್ಟು 130 is equal to ಎಷ್ಟು ಡಿ 13 ಡಿ ನೆಕ್ಸ್ಟ್ ಏನು ಮಾಡೋಣಪ್ಪ 13 ಡಿ is equal to 130 into 13 ಇದಕ್ಕೆ ಮಾಡೋಣ ಡಿವೈಡೆಡ್ ಬೈ 13 ನೋಡಲೇ 13 into d ಐತಿ into 13 ಇದ್ದಿದ್ದು ಡಿವೈಡೆಡ್ ಬೈ 13 ಆಗುತ್ತೆ 13 ಅಂದ್ರೆ 13 10 130 ಸಾಮಾನ್ಯ ವ್ಯತ್ಯಾಸ d ಅಂದ್ರೆ ಎಷ್ಟು 10 ಮೊದಲ ಪದನು 10 ಸಾಮಾನ್ಯ ವ್ಯತ್ಯಾಸನು 10 ಈಸಿಯಾಗಿ ನೀವು ಎಷ್ಟನೇ ಪದ ಕಂಡುಹಿಡಿಯಬಹುದು 20ನೇ ಪದ ಕಂಡುಹಿಡಿಯಬಹುದು ಯಾಕ 20ನೇ ಪದದ ಫಾರ್ಮುಲಾ a plus ಎಷ್ಟು ಡಿ 19 ಡಿ a plus 19 ಡಿ ಆವಾಗ a 20 is equal to a ಅಂದ್ರೆ 10 plus 19 d ಅಂದ್ರೆ 10 a 20 is equal to 10 plus 19 ಹತ್ತಲೇ ಎಷ್ಟು 190 20 is equal to 190 plus 10 ಎಷ್ಟು 200 20 term is 200 ಅರ್ಥ ಆಗತ್ತಾ ಫಸ್ಟ್ ಡಿ ಫೈಂಡ್ ಔಟ್ ಮಾಡಬೇಕು ಆ ಡಿ ಮತ್ತೆ ಎ ಅನ್ನು ಯೂಸ್ ಮಾಡಿಕೊಂಡು 20th ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಿ ಅರ್ಥ ಆಗತ್ತಾ 13ನೇ ಎಕ್ಸಾಂಪಲ್ 13th ಎಕ್ಸಾಂಪಲ್ ನೋಡಿ ಹೌ ಮೆನಿ ಟರ್ಮ್ಸ್ ರಿಕ್ವೈರ್ಡ್ ಅಂದ್ರೆ ಎಷ್ಟು ಪದಗಳ ನಿಮಗೆ ಅವಶ್ಯಕತೆ ಐತಿ ಒಂದು ವೇಳೆ ಈ ಕೊಟ್ಟಂತ ಸಮಾನ ಶ್ರೇಣಿ ಕಡಿ 24 21 18 ಅನ್ನ ಈ ಇನ್ನು ಎಷ್ಟು ಪದಗಳು ಬರೆದ್ರೆ ನಾನು ಇದರ ಸಮ್ ಎಷ್ಟು ಬರುತ್ತೆ 70 how many terms required and you have to find the value of n ನ ಬೆಲೆಯನ್ನು ಕಂಡುಹಿಡಿಯಬೇಕು n is equal to question mark how many terms n ಕಂಡುಹಿಡಿಯಬೇಕು to get a sum 78 78 ಸಮ್ ಬರಬೇಕು ಮತ್ತೆ 78 ಬರಬೇಕಂದ್ರೆ ನಿಮಗೆ ಅದರ ಪದ ಎಷ್ಟು ಇರಬೇಕು ಅಂತ ಹೇಳಿ ಹಾಗಾದ್ರೆ ನಿಮಗೆ n ಕಂಡುಹಿಡಿಯಬೇಕಾದ್ರೆ if you want to find the value of n ನಿಮಗೆ n ಕಂಡುಹಿಡಿಯಬೇಕಂದ್ರೆ ನಿಮಗೆ ಏನೇನು ಗೊತ್ತಿರಬೇಕಂದ್ರೆ a ವ್ಯಾಲ್ಯೂ ಗೊತ್ತಿರಬೇಕು a ಅಂದ್ರೆ ಎಷ್ಟು 24 and d ವ್ಯಾಲ್ಯೂ ಗೊತ್ತಿರಬೇಕು 20 ಅಂದ್ರೆ 24 ಇದೆ minus a value ಗೊತ್ತಾಯ್ತಾ b value ಗೊತ್ತಾಯ್ತು and also sn ಗೊತ್ತಾಯ್ತು ಈಗ ನೀವೇ ಮಾಡಬಹುದು ಸ್ಟೆಪ್ ಬೈ ಸ್ಟೆಪ್ sn ಫಾರ್ಮುಲಾ ನ ಯೂಸ್ ಮಾಡಿಕೊಂಡು how many terms ಅಂದ್ರೆ ಪದಗಳ ಸಂಖ್ಯೆ ದಟ್ ಇಸ್ n ಅನ್ನು ಫೈಂಡ್ ಔಟ್ ಮಾಡಬಹುದು ಇದನ್ನ ಸಾಲ್ವ್ ಮಾಡ್ಕೊಂತ ಹೋದಾಗ ಏನಾಗುತ್ತೆ ಅಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ ಅಥವಾ ಯಾವ ಸಮೀಕರಣ ವರ್ಗ ಸಮೀಕರಣ ಆ ವರ್ಗ ಸಮೀಕರಣವನ್ನು ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಅಪವರ್ತಿಸುವ ವಿಧಾನ ಅಥವಾ ನಿಮಗೆ ಇನ್ನೊಂದು ವಿಧಾನ ಗೊತ್ತಿದೆ ಯಾವುದು ಸೂತ್ರದ ವಿಧಾನ ಯಾವ ವಿಧಾನ ಸೂತ್ರದ ಅಥವಾ ಫಾರ್ಮುಲಾ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ನೀವು n ಅನ್ನು ಕಂಡುಹಿಡಿಯಬೇಕು ಸಾಲ್ವ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈಜಿ ಆಗುತ್ತೆ ಫಸ್ಟ್ ಕೇಳ್ರಿ ಈ ಸಮಾಂತರ ಶ್ರೇಣಿ a ಬರ್ಕೊಂಡೆ d ಬರ್ಕೊಂಡೆಪ್ಪ ಮತ್ತು ಸಮ್ 78 ಬರ್ಬೇಕಂತ ಫಾರ್ಮುಲಾ ಯಾವುದು sn ಯೂಸ್ ಮಾಡ್ಕೋಬೇಕು sn is equal to ಯಾವ ಆಯ್ತು n by 2 ಮಾಡು 2a plus n minus 1 into d ಈ ಫಾರ್ಮುಲಾ ನ ಯೂಸ್ ಮಾಡಬೇಕು ಕೇಳಿ sn ಜಾಗಕ್ಕೆ ಎಷ್ಟು ಬರ್ತೀನಿ 78 ಅಲ್ಲ sn ಜಾಗಕ್ಕೆ 78 ಯಾಕಂದ್ರೆ sn 78 is equal to ಯಾವ ಆಯ್ತು n by 2 is equal to 2 a d ವ್ಯಾಲ್ಯೂ ಗೊತ್ತಿದೆ ಅಂತ ಬರ್ಕೋರಿ a ಅಂದ್ರೆ ಎಷ್ಟು 2 into 24 ಪ್ಲಸ್ n ಗೊತ್ತಿಲ್ಲ n minus 1 d ಗೊತ್ತಿದೆ ಯಾಕ್ರಿ minus ಈಗ ನೋಡ್ರಿ ಈ 2 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ 2 8 are ಎಷ್ಟು 16 2 8 are 16 2 7 are 14 plus 1 15 156 is equal to n ಇಟ್ನಾ ಕೇಳೆ 48 ಈಗ ನೋಡ್ರಿ ಈ -3 ಅನ್ನು n ಗೆ ಮಲ್ಟಿಪ್ಲೈ ಮಾಡ್ರಿ -3 ಅನ್ನು 1 ಗೆ ಮಲ್ಟಿಪ್ಲೈ ಮಾಡ್ರಿ -3 into plus n ಏನಾಗುತ್ತೆ ಅಂದ್ರೆ -3n ಆಗುತ್ತೆ -3 into -1 ಏನಾಗುತ್ತೆ -3 ಆಗುತ್ತೆ
ನೋಡಿ 24 2s are 48 -3 into plus n -3n -3 into -1 plus 3. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂತ ಹೋಗಬೇಕು. 156 ಇಲ್ಲಿ ಇರಲಿ, n ಅನ್ನು ಇಲ್ಲಿ ಇರಲಿ. 48 plus 3 ಎಷ್ಟು? 48 plus 3 51. 51 minus n 3n. ಈಗ ಆಮೇಲೆ ಏನು ಮಾಡಪ್ಪ, ಈ n ಅನ್ನು ಈ ಕಡೆ ಮಲ್ಟಿಪ್ಲೈ ಮಾಡು. ಏನಾಗುತ್ತೆ? 156 is equal to 51 into n. 51 n into minus 3n, that is minus 3n square. ಹೌದಾ? ನೆಕ್ಸ್ಟ್ ಆ ಕಡೆ ಇರುವಂತ ಈ ಎರಡು ಟರ್ಮ್ಸ್ ಗಳನ್ನ ಏನು ಮಾಡಬೇಕಂದ್ರೆ ಈ ಕಡೆ ತಗೊಳ್ಬೇಕು. ಯಾಕಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತರಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಹೇಳ್ರಿ? ax square plus bx plus c ಈ ಫಾರ್ಮಿಗೆ ತರಬೇಕಲ್ಲ. ಅವಾಗ ಏನಾಗುತ್ತೆ ಅಂದ್ರೆ minus 3n square ಈ ಕಡೆ ಬಂದ್ರೆ ಏನಾಗುತ್ತೆ? plus 3n square and plus 51n ಏನಾಗುತ್ತೆ? minus 51n. ಈ ಕಡೆ ಆಲ್ರೆಡಿ ಏನಿದೆ plus 156 is equal to ಏನಾಗುತ್ತೆ? 0 ಮೈನಸ್ ಆಗಲ್ಪ, ಯಾಕಂದ್ರೆ LHS ಒಳಗೆ ಐತೆ. ನಾನು RHS ಇರೋದನ್ನ ಏನು ಮಾಡೀನಿ? LHS ನಾಗ 156 ಐತಿ, plus 156 minus 3n plus 3n square plus 51n minus 51n. ಇದೊಂದು ಯಾವ ಈಕ್ವೇಷನ್? ಕ್ವಾಡ್ರಾಟಿಕ್ ಈಕ್ವೇಷನ್. ಬಟ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ತರಕ್ಕೆ ಬರ್ತಾನಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಇದ್ರಾಗ ಏನಾದ್ರು ಕಾಮಾ ತೆಗೆದು ಬರ್ತಾನಿಲ್ಲ ಚೆಕ್ ಮಾಡಿ. 3 and 51 3 ಐತಿ, 3 ಬಗ್ಗೆ 51 ಐತಿ, ಮತ್ತೆ 156 ಇದ್ರಾಗ 3 ಕಾಮಾ ತೆಗೆದು ಬರ್ತಾರೆ. 3 ಕಾಮಾ ತೆಗೆದು ಆ ಕಡೆ ಕಳಿಸ್ಬಿಡ್ರಿ. ಸಿಂಪ್ಲೆಸ್ಟ್ ಫಾರ್ಮಿಗೆ ತೆಗುತ್ತೆ, ಫ್ಯಾಕ್ಟರೈಸೇಷನ್ ಮಾಡೋದು ಭಾಳ ಈಸಿ ಆಗುತ್ತೆ. ಇದ್ರಾಗ 3 ಕಾಮಾ ತೆಗೆದ್ರೆ ಏನಾಗುತ್ತೆ? 3 ಹೊರಗೆ ಹೋಗುತ್ತೆ. ಹಾಗಾದ್ರೆ 3n ಸ್ಕ್ವೇರ್ ನಾಗ 3 ತೆಗೆದ್ಬಿಟ್ರೆ n ಸ್ಕ್ವೇರ್ ಮೈನಸ್ 3 ಎಷ್ಟೇ 51 17 3 51 ಅನ್ಪ 3 17 51. ನೆಕ್ಸ್ಟ್ 3 ಎಷ್ಟೇ 156 3 4 12 3 ಉಳಿತು ಸಾರಿ 3 5 15 ಅಲ್ಲಪ್ಪ 2 3 4 12 ಅಲ್ಲ 3 5 15 3 6 ಎಷ್ಟು ಬರ್ತೈತೆ ಹೇಳಿ? 52. ಇದು ಕಾಮಾ ತೆಗೆದು ಗೊತ್ತಾಗಿಲ್ಲ ಅಂದ್ರೆ ವಾಪಸ್ ಮಲ್ಟಿಪ್ಲೈ ಮಾಡ್ರಿ. 3 into n 3n ಸ್ಕ್ವೇರ್ 3 17 51 3 52 ಎಷ್ಟು? 156 is equal to 0. ಈಗ ಏನಾಗುತ್ತೆ ಅಂದ್ರೆ ಈ 3 ಈ ಕಡೆ ಬಂದ್ಬಿಡ್ತೈತಿ, ಹೋಗ್ಬಿಡ್ತೈತೆ. ಇಂಟು 3 ಇದೆ ಡಿವೈಡ್ ಬೈ 3 ಆಗಿ 0/3 ಆಗಿ ಏನಾಗುತ್ತೆ? 0 ಆಗುತ್ತೆ. ಫೈನಲ್ ಆಗಿ ನಮಗೆ ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ದಟ್ ಈಸ್ n ಸ್ಕ್ವೇರ್ ಹಪ ಮೈನಸ್ 17n ಪ್ಲಸ್ ಎಷ್ಟು? 52 is equal to 0. ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಇದರೊಳಗೆ ನಿಮ್ಗೆ a ವ್ಯಾಲ್ಯೂ ಬರ್ಕೊರಿ, ಕೋಎಫಿಷಿಯಂಟ್ ಆಫ್ n ಸ್ಕ್ವೇರ್ ಎಷ್ಟು? 1. b ವ್ಯಾಲ್ಯೂ ಬರ್ಕೊರಿ, ಕೋಎಫಿಷಿಯಂಟ್ ಆಫ್ n that is minus 17. c ವ್ಯಾಲ್ಯೂ ಬರ್ಕೊರಿ ಎಷ್ಟು? 52. ಇದನ್ನ ಯಾವ ಮೆಥಡ್? ಫ್ಯಾಕ್ಟರೈಸೇಷನ್, ಅಪವರ್ತಿಸುವ ವಿಧಾನ. ac ಮತ್ತು b ಅಂತ ಹೇಳಿ ಬರ್ಕೋಬೇಕು. ಯಾವ ರೀತಿ ಕ್ರಾಸ್ ಹಾಕಕ್ಕೆ ಬರ್ತಲ್ಲಪ್ಪ, ಹಿಂಗೆ ಈ ರೀತಿ ಕ್ರಾಸ್ ಹಾಕಕ್ಕೆ ಬರ್ತಾ? a into c ಎಷ್ಟು ಹೇಳ್ರಿ? 52 ಒಂದು ಎಷ್ಟು? 52 ಕೆಳಗಡೆ ಮೈನಸ್ 17. ಯಾವ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 52 ಮತ್ತೆ ಕೂಡಿಸಿದ್ರೆ ಕಳೆದ್ರೆ 17 ಕಂಡುಹಿಡಿರಿ. ನೋಡಿ ಯಾರು ಬರ್ತೈತಿಪ್ಪ? ನೀವು ಅದನ್ನು ಸಾಲ್ವ್ ಮಾಡ್ರಿ. ಎಷ್ಟು ಬರ್ತದೆ ಹೇಳ್ರಿ ನನಗೆ? ಯಾವಂದ್ರೆ 13 4 ಎಷ್ಟು? 52. 13 4 17. ಬಟ್ ಯಾವ 17 ಐತಿ? ಮೈನಸ್ 17 ಐತಿ. ಇಲ್ಲಿ 13 ಮೈನಸ್ ಹೋಗ್ಬೇಕು, 4 ಮೈನಸ್ ಹೋಗ್ಬೇಕು. ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ 13 4 52 ಮೈನಸ್ ಮೈನಸ್ ಪ್ಲಸ್ 13 4 17 ದೊಡ್ಡ ಅಂಕಿ 13 ಇದ್ರ ಚಿಹ್ನೆ ಮೈನಸ್. ಇದನ್ನ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಸಾಲ್ವ್ ಮಾಡೋದನ್ನ ನೀವು ವರ್ಗ ಸಮೀಕರಣ ಚಾಪ್ಟರ್ ಒಳಗೆ ಕಲ್ತೀರಿ. ಹಾಗಾದ್ರೆ ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕು ನೋಡ್ರಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿತ್ತು? n ಸ್ಕ್ವೇರ್ ಮೈನಸ್ 17n ಪ್ಲಸ್ 52 ನ is equal to 0. n ಸ್ಕ್ವೇರ್ ಮೈನಸ್ 17n ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಿ? ಮೈನಸ್ 13n ಹಾಪ ಮೈನಸ್ ಎಷ್ಟು n 4n ಪ್ಲಸ್ ಎಷ್ಟು 52 is equal to 0. 17 ಅನ್ನು 13 ಮತ್ತು 4 ಅಂತ ಸ್ಪ್ಲಿಟ್ ಮಾಡಿದ್ವಿ. ಇದೊಂದು ಭಾಗ ಮತ್ತು ಇದೊಂದು ಭಾಗ ಅಪವರ್ತಿಸುವ ವಿಧಾನ. ಮೊದಲನೇ ಭಾಗದಲ್ಲಿ ಏನು ಕಾಮ ತೆಗೆದುಕೊಳ್ಳಿ? n ಕಾಮ ತೆಗೆದ್ರೆ n ಸ್ಕ್ವೇರ್ ಒಂದು n ತೆಗೆದ್ರೆ ಏನಾಯ್ತು? n ಮೈನಸ್ 13n ದಾಗ n ತೆಗೆದ್ರೆ ಸಿಗುತ್ತೆ 13. ನೆಕ್ಸ್ಟ್ ಮೈನಸ್ 4n ಮತ್ತು ಪ್ಲಸ್ 52 ದಾಗ ಮೈನಸ್ 4 ತೆಗಿತೀರಿ. ಮೈನಸ್ 4 ತೆಗೆದ್ರೆ n ಪ್ಲಸ್ ಒಳಗೆ ಮೈನಸ್ ತೆಗೆದ್ರೆ ಏನಾಗುತ್ತೆ? ಮೈನಸ್. ಯಾಕಂದ್ರೆ ಮೈನಸ್ ಮೈನಸ್ ಏನಾಗುತ್ತೆ? ಪ್ಲಸ್ 4 ಎಷ್ಟು 56 4 13 56. ಇನ್ನೊಂದು ಏನಂದ್ರೆ n ಮೈನಸ್ 13 ಬಂದ್ರೆ ಇಲ್ಲಿ n ಮೈನಸ್ 13 ಬಂದಿತ್ತು, ಅದನ್ನ ಕಾಮ ತೆಗೆದುಬಿಟ್ರೆ ಏನು ಬರ್ತೈತಿ? n ಮೈನಸ್ 4 ಫ್ಯಾಕ್ಟರೈಸೇಷನ್ ಮೆಥಡ್. n ಮೈನಸ್ 4 is equal to 0. 0 ಅನ್ನು ಸಪರೇಟ್ ಮಾಡಿದ್ರೆ ಏನಾಗುತ್ತೆ? ಒಂದು n ಎಷ್ಟು ಬರ್ತೈತಿ? ಮೈನಸ್ 13 ಇದ್ದಿದ್ದು ಪ್ಲಸ್ 13 ಆರ್ ಮೈನಸ್ 4 ಇದ್ದಿದ್ದು ಏನಾಗುತ್ತೆ? ಪ್ಲಸ್ 4. n ದ ಎಷ್ಟು ವ್ಯಾಲ್ಯೂಸ್ ಬರ್ತಾವೆ ಹೇಳು? 2 ವ್ಯಾಲ್ಯೂಸ್ ಬರ್ತಾವೆ. ಚೆಕ್ ಮಾಡ್ರಿ ಆನ್ಸರ್. 14ನೇ ಕ್ವೆಶ್ಚನ್ 14th ಕ್ವೆಶ್ಚನ್. ಅದ್ರಾಗ 1 ಮತ್ತು 2 ಅಂತ ಎರಡು ಕ್ವೆಶ್ಚನ್ ಅದಾವ. ಫಸ್ಟ್ ಕ್ವೆಶ್ಚನ್ ಏನಿರ್ತದೆ? ಫೈಂಡ್ ದ ಸಮ್ ಆಫ್ 1000 ಪಾಸಿಟಿವ್ ಇಂಟಿಜರ್ಸ್. ನೋಡ್ಲಿ, ಇಂಟಿಜರ್ಸ್ ಅಂದ್ರೆ ಏನು? ಪೂರ್ಣಾಂಕಗಳು
ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನು? ಧನಾತ್ಮಕ ಪೂರ್ಣಾಂಕಗಳು. ಧನಾತ್ಮಕ ಪೂರ್ಣಾಂಕಗಳು ಯಾವುವು? 1 2. ಯಾಕಂದ್ರೆ ನೆಗೆಟಿವ್ ಇಂಟಿಜರ್ಸ್ ಅಂದ್ರೆ ಮತ್ತೆ ಏನ್ ಬರ್ತಿದ್ದು? ಹಿಂದೆ 0 -1 -2 ಬರ್ತಿದ್ದು. ಬಟ್ ಓನ್ಲಿ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನಪ್ಪ? 1 2 3 ಅಪ್ ಹಿಂಗ ಬರ್ಕೊಂತ ಹೋಗ್ಬೇಕು. ಎಷ್ಟು ಕೇಳ? 1000 ಕೇಳ. ಹಾಗಾದ್ರೆ 1 2 3 4 ಅಪ್ ನಾವು ಎಲ್ಲಿ ಮಟ್ಟ ಬರೀತೀವಿ? 1000 ತನ. ಈಗ 1000 ತನ ಎಷ್ಟು ಸಂಖ್ಯೆಗಳು ಬರ್ತಾವ ನೋಡು. ಅಷ್ಟು ಸಂಖ್ಯೆಗಳನ್ನ ಬರೆದು ಇದ್ರಿಗೆ ಏನ್ ಫೈಂಡ್ ಔಟ್ ಮಾಡಬೇಕು ನಾವು? ವಿ ಹ್ಯಾವ್ ಟು ಫೈಂಡ್ ದ ಸಮ್. ಸಮ್ ಅಂದ್ರೆ ಏನು? ಮೊತ್ತ. ಹೆಂಗ? 1 + 2 3 3 + 3 6 6 + 4 10 ಹಿಂಗೆ ಅಷ್ಟು ಸಂಖ್ಯೆಗಳನ್ನು ಕೂಡಿಸಬೇಕು. ಹಾಗಾದ್ರೆ ಅವ್ನು ಕೂಡಿಸ್ಬೇಕಂದ್ರೆ ನಮ್ಗೆ ಏನೇನು ಗೊತ್ತಿರಬೇಕು? ಎ ಅವನ್ನೆಲ್ಲ ವ್ಯಾಲ್ಯೂಸ್ ಏನೇನು ಗೊತ್ತದ ಅವ್ನು ಬರ್ಕೋರಿ. ಎ ಅಂದ್ರೆ ಎಷ್ಟು? 1. ಡಿ ವ್ಯಾಲ್ಯೂ ಎಷ್ಟು? 1. ಯಾಕೆ 3 - 2 ಅಂದ್ರೆ 1 ಅಲ್ಲ? ಎ ವ್ಯಾಲ್ಯೂ 1, ಡಿ ವ್ಯಾಲ್ಯೂ 1, 1000 ಅಂದ್ರೆ ಲಾಸ್ಟ್ ಟರ್ಮ್ ಅಲ್ಲ ಇದು. ಎ ಅಂದ್ರೆ 1000. ಈಗ ನೀವು ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು. ಸಮ್ ಅಂದ್ರೆ ಎಸ್ ಎನ್. ಸಮ್ ಅಂದ್ರೆ ಏನು? ಎಸ್ ಎನ್. ಎಸ್ ಎನ್ ಫಾರ್ಮುಲಾ ಯಾಕಂದ್ರೆ ಎಸ್ ಎನ್ ಯಾವ ಫಾರ್ಮುಲಾ ಹಾಕ್ತೀನಿ? ಎಸ್ ಎನ್ = ಯಾವ2 n/2. a + an. ಯಾಕೆ ಏನ್ ಹಾಕ್ತೀನಿ ನಾನು? ಏನ್ ಗೊತ್ತೈತಲ್ಲ? ಏನ್ ಗೊತ್ತೈತೆ? ಅದಕ್ಕೆ ನಾನು ಈ ಫಾರ್ಮುಲಾ ಹಾಕ್ತೀನಿ. ಇನ್ನೊಂದು ಐತಲ್ಲ n/2 2a + n - 1 ಯಾವ ಫಾರ್ಮುಲಾ ಹಾಕಿದ್ರೆ ಬರುತ್ತೆ. ಬಟ್ ನನಗೆ ಏನ್ ಗೊತ್ತೈತೆ ಅಂತ ಹೇಳಿ ನಾನು ಈ ಫಾರ್ಮುಲಾ ಹಾಕ್ತೀನಿ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ n ವ್ಯಾಲ್ಯೂ ಏನಂತ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತದೆ. ನೋಡ್ರಿ 1 ರಿಂದ 1000 ಸಂಖ್ಯೆ ಅದ. 1 ರಿಂದ 1000 ಸಂಖ್ಯೆ ಅಂದ್ರೆ n ಎಷ್ಟು ಸಂಖ್ಯೆ ಅದ ಅಂದ್ರೆ ಏನು ಮಾಡೋದು? n ಎಷ್ಟು? 1000 ಅದು ಅಲ್ರೋ. 1 ರಿಂದ 1000 ಸಂಖ್ಯೆ ಅದಾವ. ಎಷ್ಟು ಸಂಖ್ಯೆ ಅದಾವು? 1000 ಸಂಖ್ಯೆ ಅದಾವು. ಕಾಮನ್ ಸೆನ್ಸ್ ಇದು. ಅರ್ಥ ಆಯ್ತಲ್ಲ? 1 2 3 4 ಹಂಗ 1000 ಅಂತ n ಅಂದ್ರೆ 1000. 1000 ಸಂಖ್ಯೆ ಅದಾವು. n 1000. ಕೊನೆಯ ಪದನು n ದಟ್ ಇಸ್ 1000. ಅದೇ ರೀತಿ d1 a ಎಷ್ಟು? 1. ಈಗ ನಾವು 1 ರಿಂದ 50 ಬರ್ತಿದ್ದೆ ಅಂದ್ರೆ ಏನ್ ಮಾಡ್ತಿದ್ರಿ? ನೀವು ಏನ್ ಮಾಡ್ತಿದ್ರಿ? ಎಷ್ಟು ಪದ ಅಂದ್ರೆ 50 ಪದ ಅದ ಅಂತಿದ್ರಿ. ಈಗ 1 ರಿಂದ 1000 ಪದ ಅದ ಅಂದ್ರೆ n ಅಂದ್ರೆ ಎಷ್ಟು? 1000. ಪದಗಳ ಸಂಖ್ಯೆ 1000. a n 1000. ಕೊನೆಯ ಪದ 1000. d1 a1 sn ಈ ಫಾರ್ಮುಲಾ ಹಾಕಿ. n ಅಂದ್ರೆ ಏನು? 1000. ದ ಸಮ್ ಆಫ್ 1000 ಟರ್ಮ್ಸ್. n ಅಂದ್ರೆ ಎಷ್ಟು? n 1000. 1000 ಡಿವೈಡೆಡ್ ಬೈ 2. a + an. a ಅಂದ್ರೆ ಎಷ್ಟು? 1 ಪ್ಲಸ್ an ವ್ಯಾಲ್ಯೂ ಎಷ್ಟು? 1000. ನೆಕ್ಸ್ಟ್ ಏನಾಗಪ್ಪ? s1000 = 2 ಒಂದೇ 2 500 ಹೋಗುತ್ತಾ ಇದು? 500 ಇಂಟು 1000 + 1 ಎಷ್ಟಾಗುತ್ತೆ? 1001. ಈಗ ನೀವೇನ್ ಮಾಡಬೇಕು? 500 ಇಂಟು 1001 ಮಲ್ಟಿಪ್ಲೈ ಮಾಡಿದ್ರೆ 5 ಒಂದೇ 5 5 ಪೂಜೆ ಪೂಜೆ 5 ಒಂದೇ 1 ಈ 2 ಪೂಜೆ ಎಷ್ಟಾಗುತ್ತೆ? ಅದು 5,05,000. ಇದು ಸಮ್ ಆಫ್ 1000 ಟರ್ಮ್ಸ್. ಅರ್ಥ ಆಗುತ್ತಾ? ಇದರ ಕಾಮನ್ ಆಗಿ ನಿಮ್ಗೆ ಜಸ್ಟ್ ಏನ್ ಗೊತ್ತಾಗಬೇಕಂದ್ರೆ ಎ ಯ ವ್ಯಾಲ್ಯೂ ಯಾವ ರೀತಿ ಬರ್ಕೊಂಡು ಫಸ್ಟ್ ಟರ್ಮ್ 1, ಡಿ ಕಾಮನ್ ಡಿಫರೆನ್ಸ್ 3 2 ಕಳೆದ್ರೆ ಎಷ್ಟು? 1. ಲಾಸ್ಟ್ ಟರ್ಮ್ ದಟ್ ಇಸ್ an 1000. ನಂಬರ್ ಆಫ್ ಟರ್ಮ್ಸ್ ಬರ್ಕೊಂಡಿದ್ದು ಗೊತ್ತಾಗಬೇಕು. 1 2 3 4 ಕಾಂಟ್ಯಾಕ್ಟ್ ಸೀರಿಯಲ್ ನಂಬರ್ ಬರ್ದಾವ. 1 ರಿಂದ ಎಲ್ಲಿ ಮಟ್ಟ? 1000. ನಡಿಗೆ ಯಾವ ಸಂಖ್ಯೆನೂ ಹಾರಿಸಿಲ್ಲ. 1 ರಿಂದ 1000 ತನಕ ಬರ್ತಾನೆ ಅಂದ್ರೆ ಎಷ್ಟು ಪದ ಅದಾವ ಅಂದ್ರೆ ಸಣ್ಣ ಹುಡುಗರು ಹೇಳ್ತಾರೆ n ಅಂದ್ರೆ ಎಷ್ಟು? 1000. ಅರ್ಥ ಆಗುತ್ತಲ್ಲ? an ಅಂದ್ರೆ 1000. ಈ ಫಾರ್ಮುಲಾದಾಗ sn = ಯಾವ2 n/2 a + an. ಆಗಲೇ ನಾವು ಫಾರ್ಮುಲಾ ಬರ್ಸೋಣ. ಈ ಫಾರ್ಮುಲಾದಾಗ ನಾವು ಇದನ್ನೆಲ್ಲ ವ್ಯಾಲ್ಯೂಸ್ ಹಾಕ್ಬಿಟ್ರೆ ನಮ್ಗೆ 5,05,000 ಏನು ಬರ್ತೈತೆ? ಸಮ್ ಆಫ್ 1000 ಪಾಸಿಟಿವ್ ಇಂಟಿಜರ್ಸ್ ನಮ್ಗೆ ಸಿಗುತ್ತೆ. ಈಗ 14th ಒಳಗನ ಫಸ್ಟ್ ಆತಿಗೆ ಸೆಕೆಂಡ್ ಅನ್ನು ಹೇಳೋದು ಏನೈತೆ? ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್. ಅಂದ್ರೆ 1000 ಅಂತ ಕೊಟ್ಟಿದ್ದ ಅವನೇ ಬಟ್ ಇಲ್ಲಿ 1000 ಕೊಟ್ಟಿಲ್ಲ. ಏನು ಕೊಟ್ಟಾನ? n. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಪಾಸಿಟಿವ್ ಇಂಟಿಜರ್ಸ್ ಬರೀಬೇಕು. ಬಟ್ ಹೆಂಗ್ ಬರೀಬೇಕಂದ್ರಪ್ಪ? 1 2 ಮತ್ತೆ 3 ಅಪ್ ಟು ಇಲ್ಲಿ ತನಕ 1000 ಅಲ್ಲ ಏನು? n. ಸೇಮ್ ಇದು ಹೆಂಗ್ ಬರ್ತಿರಲ್ಲ ಹಂಗ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ 1 2 3 ಅಪ್ ಟು 1000. ಇಲ್ಲಿ 1 2 3 ಅಪ್ ಟು ಇಲ್ಲಿ n. ಇದ್ರಾಗ ಏನೇನು ವ್ಯಾಲ್ಯೂಸ್ ಅದ ಬರ್ಬೇಕು? a ಅಂದ್ರೆ ಎಷ್ಟು? 1. d ಅಂದ್ರೆ ಎಷ್ಟು? 1 ಅಲ್ಲ? a ಅಂದ್ರೆ 1. ಮತ್ತೆ an ಅಂದ್ರೆ ಕೊನೆಯ ಪದ ಯಾವುದು? ಕೊನೆಯ ಪದ n. ಕೊನೆಯ ಪದ n ಮತ್ತು ನಂಬರ್ ಆಫ್ ಟರ್ಮ್ಸ್ n ಅಂದ್ರೆ n. n ಅಂದ್ರೆ n. 1 ರಿಂದ n ಅದಾವ ಅಂದ್ರೆ ಪದಗಳ ಸಂಖ್ಯೆ n ಮತ್ತೆ ಕೊನೆಯ ಪದನು n. ಎಲ್ಲಿಂಗ n 1000 ಬರ್ದಿ ಏನು 1000 ಬರ್ದಿ ನೋಡು. ಅಂದ್ರೆ ಏನು n ಅಂದ್ರೆ ಏನು? n. ಈಗ ನೀವು ಅಗೇನ್ ಏನು ಫಾರ್ಮುಲಾ ಹಾಕಬೇಕು? ಯಾವುದು? sn = ಸಮ್ ಆಫ್ n ಪಾಸಿಟಿವ್ ಇಂಟಿಜರ್ಸ್. ಇವೆಲ್ಲ 1 2 3 4 5 6 ಇವು ಪಾಸಿಟಿವ್ ಇಂಟಿಜರ್ಸ್. ಎಲ್ಲಿ ಮಟ್ಟ n ಮಟ್ಟ ಬರೀಬೇಕು. ಅದು 1 2 3 4 ಅಪ್ ಟು n ಮಟ್ಟ. ಈಗ ಸಮ್ ಆಫ್ ಫಸ್ಟ್ ಪಾಸಿಟಿವ್ n ಪಾಸಿಟಿವ್ ಇಂಟಿಜರ್ಸ್ ಏನಾಗುತ್ತೆ? sn = ಫಾರ್ಮುಲಾ ಏನು? ಯಾವ2 n/2 a + an. an ಫಾರ್ಮುಲಾಸ್ ಆಗಿ ಏನೇನು ಬೇಕಂತ ಬರ್ಕೊಳ್ಳಿ. sn = n ಅಂದ್ರೆ ಏನಪ್ಪಾ? n ಅಂದ್ರೆ ಎಣ್ಣೆ ಬ್ರಾಕೆಟ್ ಸ್ಟಾರ್ಟ್. a ಅಂದ್ರೆ ಎಷ್ಟು? 1. a ಅಂದ್ರೆ ಎಷ್ಟು? 1 ಪ್ಲಸ್ an ಅಂದ್ರೆ ಎಷ್ಟು? n ಡಿವೈಡೆಡ್ ಬೈ 2. ನೋಡ್ರಿ ಡಿವೈಡೆಡ್ ಬೈ 2 ಇದೆಯಾ ಇಲ್ಲ?
2 2 ಬರ n ಗೆ n 1 plus n ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಗೆ ಯಾವುದು ಬರೀತೀವಿ ನಾವು n ಬ್ರಾಕೆಟ್ ಆಫ್ 1 plus n ಬರೀತೀವಿ n ಬ್ರಾಕೆಟ್ ಆಫ್ 1 plus n ಅನ್ನು ಅಸೈನ್ ಮಾಡ್ತೀನಿ ನಾನು n plus 1 divided by 2 ಯಾಕಂದ್ರೆ 1 plus n ಅಂದ್ರೆ ಒಂದೇ ಅರ್ಥ n plus 1 ಅಂದ್ರೆ 2 3 5 ಹಾ 3 2 5 ಹಾಗೆ 1 plus n ಅಂದ್ರೆ ಒಂದೇ n plus 1 ಅಂದ್ರೆ ಒಂದೇ n into 1 plus n ಅಂದ್ರೆ ಒಂದೇ n into n plus 1 ಅಂದ್ರೆ ಒಂದೇ divided by 2 that is sum of first n positive integers ಫಾರ್ಮುಲಾ ಅದು ಇದು ನೆನಪಿಡಬೇಕು ನೀವು ಮೊದಲ n ಧನಾತ್ಮಕ ಪೂರ್ಣಾಂಕಗಳು ಅಂದ್ರೆ ಒಂದೇ ಮೊದಲ n ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದೇ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ ಒಂದೇ ಫಾರ್ಮುಲಾ n into n plus 1 divided by 2 ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು 1 2 3 4 5 6 ಕೌಂಟಿಂಗ್ ನಂಬರ್ ಕೊಟ್ಟಾಗ ಈ ಪರ್ಟಿಕ್ಯುಲರ್ ಫಾರ್ಮುಲಾ ನಾವು ಏನು ಮಾಡಬೇಕು ಯೂಸ್ ಅರ್ಥ ಆಗುತ್ತೆ ಈಗ 14th ಮೇನ್ ಒಳಗೆ ಫಸ್ಟ್ ಒಂದು ನಾನು ಸೆಕೆಂಡ್ ಒಂದು ಸಾಲ್ವ್ ಮಾಡಿದ್ವಿ ಈಗ 15th ಎಕ್ಸಾಂಪಲ್ ಏನು ಮಾಡೋಣ ಸಾಲ್ವ್ ಮಾಡೋಣ ಎಷ್ಟನೇ ಎಕ್ಸಾಂಪಲ್ ಮೇಲೆ 15ನೇ ಎಕ್ಸಾಂಪಲ್ 15th ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಾನ ಅಂದ್ರೆ ಲಾಸ್ಟ್ ಟರ್ಮ್ ಕೊಟ್ಟಾನ ಅದು ಲಾಸ್ಟ್ ಟೈಮ್ ಯಾವ ರೀತಿ ಕೊಟ್ಟಾನ ಅಂದ್ರೆ ಲಾಸ್ಟ್ ಟರ್ಮ್ ಮತ್ತು ಜನರಲ್ ಫಾರ್ಮ್ ಕೊಟ್ಟಾನ ದಟ್ ಇಸ್ a is equal to ಅಂತ 3 plus 3n ಇದು an ಇದು a is equal to 3 plus 2n ಅಂತ ಇದೆ ಈ ರೀತಿ ಏನ್ ವ್ಯಾಲ್ಯೂ ಕೊಟ್ಟು ನಮಗೆ ಕೇಳಿದ್ರೆ ಸಮ್ ಆಫ್ 24 ಟರ್ಮ್ಸ್ ಅಂದ್ರೆ ಎಷ್ಟು ಪದಗಳ ಮೊತ್ತ 24 ಪದಗಳ ಮೊತ್ತ 24 ಪದಗಳ ಮೊತ್ತ ಅಂದ್ರೆ ನಾವು ಗೊತ್ತಾಗಬೇಕು ಏನಂದ್ರೆ 24 ಹಾಗಾದ್ರೆ ರಿಮೈನಿಂಗ್ ಎಲ್ಲ ನೀವು ಕಂಡುಹಿಡಿಯಬೇಕಾದ್ರೆ ನಿಮಗೆ ಏನೇನು ಗೊತ್ತಿರಬೇಕು a ಗೊತ್ತಿರಬೇಕು ಮತ್ತೆ d ಗೊತ್ತಿರಬೇಕು ಅಲ್ಲೋ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫರೆನ್ಸ್ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ನಿಮಗೆ ಆ ಸಮಾಂತರ ಶ್ರೇಣಿ ಕೊಟ್ಟಿದ್ರೆ ಕಂಡುಹಿಡಿತೀರಾ ನೀವು ಆ ಸಮಾಂತರ ಶ್ರೇಣಿ ಕಂಡುಹಿಡಿಬೇಕು ಸಮಾಂತರ ಶ್ರೇಣಿ ಯಾವುದು a1 ಹಾ a2 ಮತ್ತೆ ಯಾತ್ರೆ at least ಒಂದು 3 ಟರ್ಮ್ ಅರ ಗೊತ್ತಿದ್ರೆ ನೀವು ಸಮಾಂತರ ಶ್ರೇಣಿ ಕಂಡುಹಿಡಿಬೇಕು ಅಥವಾ a1 a2 ಗೊತ್ತಾದ್ರೆ ಸಾಕು a1 a2 ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ a1 ಮತ್ತು a2 ಅದು ಯಾಕೆ ಕಂಡುಹಿಡಿಬೇಕು a1 a2 ಗೊತ್ತಾದ್ರೆ a ನು ಫೈಂಡ್ ಔಟ್ ಮಾಡಬಹುದು ಮತ್ತೆ d ನು ಫೈಂಡ್ ಔಟ್ ಯಾವ ರೀತಿ a1 ಅಂದ್ರೆ a d ಅಂದ್ರೆ ಏನು a2 a1 ಫಸ್ಟ್ ಟರ್ಮ್ ಮತ್ತೆ ನಮಗೆ ಯಾವ ಟರ್ಮ್ ಗೊತ್ತಿರಬೇಕು ಸೆಕೆಂಡ್ ಟರ್ಮ್ ಗೊತ್ತಿರಬೇಕು ಯಾಕಂದ್ರೆ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಅನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಟರ್ಮ್ ಬರೀಬಹುದು ಮತ್ತೆ ಡಿ ಬರೀಬಹುದು ಹಾಗಾದ್ರೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಯಾವ ರೀತಿ ಈ ಜನರಲ್ ಫಾರ್ಮ್ ಅನ್ನು ಯೂಸ್ ಮಾಡ್ಕೊಂಡು a ಅಂದ್ರೆ ಏನು 3 plus 2n ಹಾಗಾದ್ರೆ a1 ಕಂಡುಹಿಡಿಯಬೇಕಾದ್ರೆ ಏನು ಮಾಡಬೇಕು n ಜಾಗಕ್ಕೆ ಏನು ಹಾಕಬೇಕು 1 a1 ನೋಡಿ an ನನಗೆ ಏನು ಬೇಕು a1 ಹಾಕಿದ್ರೆ ಏನು ಬೇಕು 3 plus 2 into 1 ಆಗಲ್ಲ ಅದು 2n ಅಂದ್ರೆ ಏನು 2 into 1 ಯಾಕೆ n ಇದ್ದಲ್ಲಿ ಏನು ಹಾಕಬೇಕು n ಇದ್ದಲ್ಲಿ ಏನು ಹಾಕಬೇಕು 1 ಯಾಕೆ n ಇದ್ದಲ್ಲಿ ನೀವು ಅದು ಪಾಲಿನಾಮಿಯಲ್ ಒಳಗೆ p of x 9th ಕ್ಕೆ ಮಾಡ್ತೀರಿ p of 1 ಫೈಂಡ್ ಔಟ್ ಮಾಡೋದು p of 2 ಫೈಂಡ್ ಔಟ್ ಮಾಡೋದು ಹಂಗೆ ಇಲ್ಲಿ a of n ಅಂದ್ರೆ an is equal to 3 plus 2n ಅಂದ್ರೆ a1 ಅಂದ್ರೆ 3 plus 2 into 1 ಅಂದ್ರೆ ಇಲ್ಲಿ 2n ಅಂದ್ರೆ 2 into 1 ಬರೀ 2 into 1 ಬರೆದ್ರೆ ಏನಾಗುತ್ತೆ ಎರಡು ಒಂದೇ 2 3 5 a1 ಅಂದ್ರೆ ಎಷ್ಟು ಬರ್ತದೆ 5 ಅದೇ ರೀತಿ a2 ಫೈಂಡ್ ಔಟ್ ಮಾಡಿ a2 ಅಂದ್ರೆ ಏನು ಮಾಡಬೇಕು n ಇದ್ದಲ್ಲಿ ಎಷ್ಟು ಹಾಕಬೇಕು n ಇದ್ದಲ್ಲಿ ಎಷ್ಟು ಹಾಕಬೇಕು 2 n ಇದ್ದಲ್ಲಿ 2 ಹಾಕಿದ್ರೆ 3 plus 2 into 2 2 4 3 ಎಷ್ಟು ಫಸ್ಟ್ ಟರ್ಮ್ 5 ಸೆಕೆಂಡ್ ಟರ್ಮ್ ಎಷ್ಟು 7 ಫಸ್ಟ್ ಟರ್ಮ್ ಅಂಡ್ ಸೆಕೆಂಡ್ ಟರ್ಮ್ ಗೊತ್ತಾತಂದ್ರೆ ನೀವು ಏನು ಮಾಡಬಹುದು a ಮತ್ತು d ಬರ್ಕೋಬಹುದು a ಅಂದ್ರೆ ಎಷ್ಟು 5 a ಅಂದ್ರೆ ಎಷ್ಟು 5 d ಏನು ಫೈಂಡ್ ಔಟ್ ಮಾಡಿದ್ರೆ a2 a1 7 ರಾಗ ಏನು ಕಳೆದ್ರೆ ಎಷ್ಟು 2 d ಸಿಕ್ತು a ಸಿಕ್ತು n ಸಿಕ್ತು ಈಸಿಯಾಗಿ ಸಮ್ ಆಫ್ 24 ಟರ್ಮ್ಸ್ ಅನ್ನು ಫೈಂಡ್ ಔಟ್ ಮಾಡಬಹುದು ದಟ್ ಇಸ್ Sn is equal to n by 2 2a plus n minus 1 into d ಇದರ ಎಲ್ಲ ವ್ಯಾಲ್ಯೂಸ್ಗಳು ಗೊತ್ತಾಗುತ್ತೆ ಆ ವ್ಯಾಲ್ಯೂಸ್ಗಳನ್ನು ಹಾಕೊಂಡು ಎಸ್ n ಅಂದ್ರೆ ಎಷ್ಟು 24 divided by 2 2a 2 into a ಎಷ್ಟು a ಅಂದ್ರೆ ಎಷ್ಟು 5 ನಿಮಗೆ ಗೊತ್ತಾಗುತ್ತೆ ನೋಡಿ a ಅಂದ್ರೆ 5 a1 5 ಹೆಂಗ್ ಬಂತು ಇಲ್ಲಿ a1 5 ಅರ್ಥ ಆಗುತ್ತಾ 2 into 5 plus n minus 1 n minus 1 n ಅಂದ್ರೆ ಎಷ್ಟು 24 minus 1 into d ವ್ಯಾಲ್ಯೂ ಅಂತ ಹೇಳಿದ್ರೆ 7 ರಾಗ 5 ಕಳೆದ್ರೆ a2 minus a1 7 ರಾಗ 5 ಕಳೆದ್ರೆ ಎಷ್ಟು 2 d 2 2 ಅಲ್ಲೇ 2 12 ಎಷ್ಟು 24 s 24 is equal to 2 ಅಲ್ಲೇ 2 12 24 12 ಬ್ರಾಕೆಟ್ 5 ಎಳೆ 10 24 ರ ಒಂದು ಕಡೆ 23 into 2 s 24 is equal to 12 ಬ್ರಾಕೆಟ್ 10 plus 23 ಎಳೆ 46 s 24 is equal to 12 46 plus 10 ಎಷ್ಟು 56 ನೀವು ಲಾಸ್ಟ್ ಏನು ಮಾಡಬೇಕಂದ್ರೆ 12 into 56 ಮಾಡಬೇಕು 12 into 50 ಎಷ್ಟು 622
ಇದು ಮೊದಲ 24 ಪದಗಳ ಮೊತ್ತ 672. ಯಾವ ರೀತಿ ಸಿಕ್ತು? ಎ ಡಿ ಎನ್ ಸಿಕ್ಕ. ಎನ್ ಎತ್ತರ 24 ಪದ ಅಂತ ಎನ್ 24. ಎ ಹೆಂಗ್ ಕಂಡಿಡಿದ್ವಿ? A1 A2 ಇಂದ AD ಕಂಡಿದ್ವಿ. A1 ಅಂದ್ರೆ ಎನ್ ಜಾಗಕ್ಕೆ 1 ಹಾಕಿದ್ರೆ A1 ಸಿಗ್ತಾ 5, ಎನ್ ಜಾಗಕ್ಕೆ 2 ಹಾಕಿದ್ರೆ A2 ಸಿಗುತ್ತೆ 7, A ಅಂದ್ರೆ 5, ಡಿ ಅಂದ್ರೆ 7 ರಾಗಿ ಇರ್ತದೆ 2. ಈ ವ್ಯಾಲ್ಯೂಸ್ ಗಳನ್ನು ಇದ್ರಾಗ ಹಾಕಿ ಎಸ್ ಎನ್ ಗಳನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ದಟ್ ಇಸ್ 672. ಅರ್ಥ ಆಗುತ್ತೆ? ಈಗ ಎಷ್ಟನೇ ಎಕ್ಸಾಂಪಲ್ ಇದು? 15ನೇ ಎಕ್ಸಾಂಪಲ್. ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ಅನ್ನು 16th ಎಕ್ಸಾಂಪಲ್ ಅನ್ನು ಸಾಲ್ವ್ ಮಾಡೋಣ. 16th ಎಕ್ಸಾಂಪಲ್ 16ನೇ ಎಕ್ಸಾಂಪಲ್ ಒಳಗೆ ಒಂದು ಟಿವಿ ಮ್ಯಾನುಫ್ಯಾಕ್ಚರ್ ಅವ್ರು ಏನ್ ಮಾಡ್ತಾರಂದ್ರೆ ಫಸ್ಟ್ ಇಯರ್ ಒಳಗೆ ಎಷ್ಟು ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಕೊಟ್ಟಿಲ್ಲ, ಸೆಕೆಂಡ್ ಇಯರ್ ಒಳಗೆ ಎಷ್ಟು ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಕೊಟ್ಟಿಲ್ಲ, ಬಟ್ ಥರ್ಡ್ ಇಯರ್ ಒಳಗೆ ಬಟ್ ಅವ್ರು ಫಸ್ಟ್ ಇಯರ್ ಒಳಗೆ ಏನೋ ಒಂದು ನಂಬರ್ ಆಫ್ ಟಿವಿಸ್ ಗಳನ್ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಫಸ್ಟ್ ಇಯರ್ ದಾಗ ಮಾಡ್ತಾರೆ, ಸೆಕೆಂಡ್ ಇಯರ್ ಒಳಗೆ ನಂಬರ್ ಆಫ್ ಟಿವಿಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಅವ್ರು ಕೊಟ್ಟಿದ್ದೇನಂದ್ರೆ 600 ಸೆಟ್ಸ್ ಇನ್ ದ ಥರ್ಡ್ ಇಯರ್, ಅಂದ್ರೆ ಮೂರನೇ ವರ್ಷದಲ್ಲಿ 600 ಸೆಟ್ಸ್ ಗಳನ್ನ ಏನ್ ಮಾಡ್ತಾರೆ? ಟಿವಿಗಳನ್ನು ತಯಾರಿಸ್ತಾರೆ. 600 ಟಿವಿಗಳನ್ನು ತಯಾರಿಸ್ತಾರೆ. ಎಷ್ಟನೇ ವರ್ಷದಲ್ಲಿ? ಮೂರನೇ ವರ್ಷ. ಅಂದ್ರೆ ಮೊದಲನೇ ವರ್ಷ ಕೊಟ್ಟಿಲ್ಲ, ಎರಡನೇ ವರ್ಷ ಕೊಟ್ಟಿಲ್ಲ, ಡೈರೆಕ್ಟ್ ಎಷ್ಟನೇ ವರ್ಷ? ಮೂರನೇ ವರ್ಷ ಕೊಟ್ಟಾನ. ಮತ್ತೆ ಅದೇ ರೀತಿ 4, 5 ಯಾವ ವರ್ಷನೂ ಕೊಟ್ಟಿಲ್ಲ, 4ನೇ ವರ್ಷನೂ ಕೊಟ್ಟಿಲ್ಲ, 5ನೇ ವರ್ಷನೂ ಕೊಟ್ಟಿಲ್ಲ, ಡೈರೆಕ್ಟ್ ಎಷ್ಟನೇ ವರ್ಷ ಕೊಟ್ಟಾನೆ? 7ನೇ ವರ್ಷ ಕೊಟ್ಟ. 6ನೇ ವರ್ಷನೂ ಕೊಟ್ಟಿಲ್ಲ. 7ನೇ ವರ್ಷದಲ್ಲಿ ಎಷ್ಟು ಟಿವಿಗಳನ್ನ ತಯಾರಿಸ್ತಾರೆ? ನಂಬರ್ ಆಫ್ ಟಿವಿಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ 7th ಇಯರ್. 7th ಇಯರ್ ಒಳಗೆ 700 ಸೆಟ್ಸ್ ಇನ್ 7th ಇಯರ್, ಅಂದ್ರೆ 7ನೇ ವರ್ಷದಲ್ಲಿ 700 ಟಿವಿಗಳನ್ನ ತಯಾರಿಸ್ತಾರೆ. ಮತ್ತೆ ಏನಂದ್ರೆ ಪ್ರತಿಯೊಂದು ವರ್ಷದಲ್ಲಿ ಏನಾಯ್ತಂದ್ರೆ ಅದೊಂದು ಸೀಕ್ವೆನ್ಸ್ ಮೇಂಟೈನ್ ಮಾಡತ್ತಾರ. ಅಂದ್ರೆ ದ ನಂಬರ್ ಆಫ್ ಟಿವಿಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಎವ್ರಿ ಇಯರ್ ವಿಚ್ ಇಸ್ ಇನ್ AP. ಅದು ಯಾವ ಶ್ರೇಣಿಯಲ್ಲಿ ಐತಿ? ಪ್ರತಿ ವರ್ಷ ಏನು ಟಿವಿಗಳನ್ನ ತಯಾರಿಸ್ತಾರೋ ಅದು ಸಮಾಂತರ ಶ್ರೇಣಿಯಲ್ಲಿ ಇದೆ. ಅಂದ್ರೆ ಒಂದು ನಿರ್ದಿಷ್ಟ ಡಿಫರೆನ್ಸ್ ಅನ್ನ ಹೊಂದಿದೆ. ಆ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ನಮಗೆ ಫಸ್ಟ್ ಕ್ವಶನ್ ಏನೈತಂದ್ರೆ ಮೊದಲ ವರ್ಷದಲ್ಲಿ ಎಷ್ಟು ಟಿವಿ, ಅಂದ್ರೆ ಮೊದಲ ವರ್ಷದಲ್ಲಿ ಎಷ್ಟು ಟಿವಿ ಕಂಡಿಡಿಯ ಅಂದ್ರೆ ಏನ್ ಕಂಡಿಡಿಯ ಫಸ್ಟ್ ಅಂತ ಕೇಳ. ಎರಡನೇ ಕ್ವಶನ್ ಏನಂದ್ರೆ ಪ್ರೊಡಕ್ಷನ್ ಆಫ್ 10th ಇಯರ್, 10ನೇ ವರ್ಷದಲ್ಲಿ ಕಂಡಿಡಿಬೇಕು. 10ನೇ ವರ್ಷದಲ್ಲಿ ಅಂದ್ರೆ ಯಾವ ಟೈಮ್? A10 ಕಂಡಿಡಿಬೇಕು. ಅದೇ ಮೊದಲ ವರ್ಷದಲ್ಲಿ ಎಷ್ಟು ಟಿವಿ ಕಂಡಿದ್ರೆ A ಕಂಡಿಡಿಬೇಕು. ದಟ್ ಇಸ್ A1 ಅಂದ್ರೆ ಒಂದ, A ಅಂದ್ರೆ ಒಂದ. 10ನೇ ವರ್ಷದಲ್ಲಿ ಎಷ್ಟು ಟಿವಿ ಕಂಡಿಡಿದ್ರೆ ಅಂದ್ರೆ A10. A10 ಫಾರ್ಮುಲಾ ಏನು ನೋಡಿ? A + 9 × D. ಹಾಗಾದ್ರೆ A10 ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮೊದಲು A ಗೊತ್ತಿರಬೇಕು, ಮತ್ತೆ ಏನು ಗೊತ್ತಿರಬೇಕು? D. ಹೆಂಗ್ ಮಾಡ್ಬೇಕಂದ್ರೆ ಇದರಿಂದ ಒಂದು ಈಕ್ವೇಷನ್ ಸಿಗುತ್ತಾ, ಇದರಿಂದ ಒಂದು ಈಕ್ವೇಷನ್ ಸಿಗುತ್ತಾ. ಸಮೀಕರಣ 1 ಮತ್ತು 2 ಅನ್ನ ಯಾವ ಮೆಥಡ್? ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನದಿಂದ A ಮತ್ತು D ಕಂಡುಹಿಡಿದು ನೀವು ಯಾವ ಟೈಮ್ ಅನ್ನ ಕಂಡುಹಿಡಿಯಬಹುದು? A10. A ಸಿಕ್ಕಾಗ ಫಸ್ಟ್ ಮೇನ್ ಹಾಕಿ ಮುಗಿದು, ಮತ್ತೆ ಆ A D ಎರಡು ಸಿಕ್ಕಾಗ ಎರಡನೇ ಕ್ವಶನ್ A10 ಕಂಡುಹಿಡಿಯಬಹುದು. ನೆಕ್ಸ್ಟ್ ಏನಂದನಪ್ಪ ಇನ್ನೊಂದು ಥರ್ಡ್ ಕ್ವಶನ್ ಐತೆ ನೋಡಿದ್ರೆ ದ ಸಮ್ ಆಫ್ ದ ಟೋಟಲ್ ಪ್ರೊಡಕ್ಷನ್ ಆಫ್ 7 ಇಯರ್ಸ್, ಅಂದ್ರೆ 7 ವರ್ಷದಲ್ಲಿ ಟೋಟಲ್ ಟಿವಿ ಎಷ್ಟು ತಯಾರಿಸಿದ್ರು ಅಂದ್ರೆ ದ ಸಮ್ ಆಫ್ ಆಲ್ ಟಿವಿಸ್ ಇನ್ 7 ಇಯರ್ಸ್, ಅಂದ್ರೆ ಯಾವ 7? S7. ಅಂದ್ರೆ 7 ವರ್ಷದಾಗ ಎಷ್ಟು ಟಿವಿ ತಯಾರಿಸ್ಯಾರ? 1ನೇ ವರ್ಷದ, 2ನೇ ವರ್ಷದ, 3ನೇ ವರ್ಷದ, 4ನೇ ವರ್ಷದ, 5ನೇ ವರ್ಷದ, 6ನೇ ವರ್ಷದ, 7ನೇ ವರ್ಷದ ಅಷ್ಟು ಟಿವಿಗಳನ್ನ ಕೂಡಿಸಿದ್ರೆ ದ ಸಮ್ ಆಫ್ ಟೋಟಲ್ ಟಿವಿಸ್ ಇನ್ 7 ಇಯರ್ಸ್. ದಟ್ ಇಸ್ S7 = M. S7 ಅನ್ನು SN ಫಾರ್ಮುಲಾ ಹಾಕಿದ್ರೆ ಬರ್ತೈತಿ. ಬಟ್ ನಿಮ್ಗೆ ಏನ್ ಗೊತ್ತಿರಬೇಕು? A ಗೊತ್ತಿರಬೇಕು, ಮತ್ತೆ ಏನ್ ಗೊತ್ತಿರಬೇಕು? D ಗೊತ್ತು. ಇದು ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. A3 = 600. ನಮ್ಮ ಗೋಲ್ ಏನಪ್ಪ? A ಕಂಡುಹಿಡಿಯೋದು ಮತ್ತೆ D ಕಂಡುಹಿಡಿಯೋದು. A3 = 600. ನಾವು ಯಾವ್ದು ಬರ್ತೀವಿ ಅಂದ್ರೆ A + 2D = ಎಷ್ಟು? 600. ಹೌದಪ್ಪ? ಅದೇ ರೀತಿ A7 = 700. ಅದನ್ನ ಯಾವ ರೀತಿ ಬರ್ತೀರ? A7 ಅನ್ನ A + 6D = ಎಷ್ಟು? 700. ಇದು ಇಕ್ವೇಷನ್ 1, ಇದು ಇಕ್ವೇಷನ್ ಎಷ್ಟು? 2. ಏನು ಮಾಡೋಣ ಅಂದ್ರೆ ಇಕ್ವೇಷನ್ 2 - ಇಕ್ವೇಷನ್ 1. ಎರಡರಲ್ಲಿ ಒಂದನ್ನ ಕಳೆಯೋಣ. ಎರಡನೇ ಇಕ್ವೇಷನ್ ಏನಿತ್ತು? A + ಎಷ್ಟು D? 6D = 700. ಇದೇನೈತಿ? A + 2D = 600. ಕಳೆದ್ರೆ ಏನಾಗುತ್ತೆ? ಚಿಹ್ನೆ ಎಲ್ಲ ಏನಾಗ್ತದೆ? ಚೇಂಜ್. ಪ್ಲಸ್ ಏನಾಗುತ್ತೆ? -A. ಪ್ಲಸ್ D ಏನಾಗುತ್ತೆ? -D. ಪ್ಲಸ್ 600 ಏನಾಗುತ್ತೆ? -600. ಪ್ಲಸ್ A - ಏನಾಗುತ್ತೆ? ಕ್ಯಾನ್ಸಲ್. ಹೇಳಿ 6D ದಾಗ 2D ಕಳೆದ್ರೆ 4D. 700 ಅಲ್ಲಿ 600 ಕಳೆದ್ರೆ 100 ಇಂಟು 4 ಇದೆ ಏನಾಗುತ್ತೆ? ಡಿವೈಡೆಡ್ ಬೈ 4 ಆಗಿ 4 ಒಂದೇ 4 25 ಕ್ಯಾನ್ಸಲೇಷನ್ ಆಗುತ್ತೆ. D = 100 ಡಿವೈಡೆಡ್ ಬೈ 4. 4 ಒಂದೇ 4 25. D = 25. ಅಂದ್ರೆ ವ್ಯತ್ಯಾಸ ಎಷ್ಟಿತ್ತು? 25 ವ್ಯತ್ಯಾಸ ಐತಿ. ಪ್ರತಿ ವರ್ಷದಲ್ಲಿ ಟಿವಿ ಏನ್ ತಯಾರಿಸ್ತಾರ ನೋಡು, ಅದ್ರಾಗ 25 ವ್ಯತ್ಯಾಸ ಐತೆ. ಅಂದ್ರೆ 25 ಟಿವಿ ಒಂದೊಂದು ವರ್ಷಕ್ಕೆ ಹೆಚ್ಚಿಗೆ ತಯಾರಿಸ್ತಾರ.
ಹಾಗಾದ್ರೆ ಇಲ್ಲಿ 600 ಅಂದ್ರೆ ಎಷ್ಟು 625 ಇದೆಷ್ಟು 650 ನಡುವೆ 625 ಬರಲ್ಲ ಹೌದಲ್ಲ 675 ಈಗ 6ನೇ ವರ್ಷ ಬರ್ತದಲ್ಲ 6ನೇ ವರ್ಷದಾಗ 625 ಇಲ್ಲಿ ಮುಂದೆ ಎಷ್ಟು 700 ಹಂಗ ಇಲ್ಲಿ ಏನಾಗುತ್ತೆ ಈಗ ಮೊದಲ ಪದನ ಕಂಡು ಹಿಡಿಬೇಕು ಸಮೀಕರಣ ಯಾವ್ದು ಅಂದಾಗ ಹಾಕಿ ಮೊದಲ ಪದ ಕಂಡು ಹಿಡಿ ಯಾವ ಸಮೀಕರಣ ತಗೊಳ್ಪ ಇದು ನಿನ್ ತೋಲೆ ಯಾವುದು a plus 2d is equal to 600 a ವ್ಯಾಲ್ಯೂ d ವ್ಯಾಲ್ಯೂ ಬರ್ತದಲ್ಲ a plus 2 into d ಅಂದ್ರೆ ಎಷ್ಟು 25 is equal to ಎಷ್ಟು 600 a is equal to 25 ಎಷ್ಟು 50 is equal to 600 a is equal to 600 plus 50 ಹಾಕಿ ಅಂತ minus 50 a is equal to ಎಷ್ಟು 550 ಹಾಗಾದ್ರೆ ಮೊದಲ ವರ್ಷದಲ್ಲಿ ಎಷ್ಟು ಟಿವಿಗಳನ್ನು ತಯಾರಿಸುತ್ತಾರೆ 550 ಅದಕ್ಕೆ 25 ಕೊಡ್ಸು 575 ಅದಕ್ಕೆ 25 ಕೊಡ್ಸು 600 ಅದಕ್ಕೆ 25 ಕೊಡ್ಸು 625 650 625 ಮತ್ತೆ 700 ಈಗ ನಮಗೆ ಯಾವ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕು ಮೊದಲ ಕ್ವೆಶ್ಚನ್ಗೆ ಎಷ್ಟು ಆನ್ಸರ್ ಸಿಕ್ಕು ಯಾವುದು ಎ ಅಂದ್ರೆ ಎಷ್ಟು 500 ನಂಬರ್ ಆಫ್ ಟಿವಿಸ್ ಎಷ್ಟು ಫಸ್ಟ್ ಇಯರ್ ಒಳಗೆ 550 ಸೆಟ್ಸ್ಗಳನ್ನು ಏನು ಮಾಡ್ತಾರೆ ದೇ ವಿಲ್ ಮ್ಯಾನುಫ್ಯಾಕ್ಚರ್ ಇನ್ ದ ಫಸ್ಟ್ ಇಯರ್ ನಮಗೆ ಏನು ಮಾಡಬೇಕು ಸೆಕೆಂಡ್ ಕ್ವೆಶ್ಚನ್ ಸಾಲ್ವ್ ಮಾಡಬೇಕು ದಟ್ ಇಸ್ A10 A10 ಆರಾಮ್ ಸಾಲ್ವ್ ಮಾಡಬಹುದು ಯಾಕೆ ನಿಮಗೆ ಎ ಗೊತ್ತೈತಿ ಮತ್ತೆ ಏನು ಗೊತ್ತೈತಿ ಡಿ ಮತ್ತೆ S7 ಅನ್ನು ಸಾಲ್ವ್ ಮಾಡಬೇಕು ಫಸ್ಟ್ ಇನ್ ಬರ್ಕೋರಿ ಆಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ A10 and A7 ಅನ್ನು ಸಾಲ್ವ್ ಮಾಡಿ S7 ಅನ್ನು ಸಾಲ್ವ್ ಮಾಡಿ 16th ಒಳಗೆ ಫಸ್ಟ್ ಮೇನ್ ಸಾಲ್ವ್ ಮಾಡಿದ್ರೆ ದಟ್ ಇಸ್ A ಎಷ್ಟು ಬಂತು 550 ಈಗ ನೆಕ್ಸ್ಟ್ ಏನು ಕ್ವೆಶ್ಚನ್ ಕೇಳೋಣ A10 ಕೇಳೋಣ A10 ಫಾರ್ಮುಲಾ ಏನಪ್ಪ a plus 9 into d A10 is equal to ನಾವು ಆಲ್ರೆಡಿ ಮಾಡಿವಿ a ಮತ್ತು d ವ್ಯಾಲ್ಯೂ ಫಾರ್ಮುಲೇಟ್ ಮಾಡಿವಿ a ಅಂದ್ರೆ 550 d 25 a ಅಂದ್ರೆ ಎಷ್ಟು 550 plus 9 into d ವ್ಯಾಲ್ಯೂ ಎಷ್ಟು 25 A10 is equal to 550 29 225 next A10 is equal to 550 plus 225 ಎಷ್ಟಾಗುತ್ತೆ 775 700 ಎಷ್ಟು 75 ಇದೇನಿದು 10ನೇ ವರ್ಷದಲ್ಲಿ ತಯಾರಿಸಿದ ಟಿವಿಗಳ ಸಂಖ್ಯೆ ನಂಬರ್ ಆಫ್ ಟಿವಿಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ 10th ಇಯರ್ 10ನೇ ವರ್ಷದಲ್ಲಿ ಇಷ್ಟು ಟಿವಿಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಯಾರ ನೆಕ್ಸ್ಟ್ SN ದ ಸಮ್ ಆಫ್ ಟಿವಿಸ್ ಇನ್ ಟೋಟಲ್ 7 ಇಯರ್ಸ್ 7 ವರ್ಷದಲ್ಲಿ ಅವರು ತಯಾರಿಸಿದಂತ ಟಿವಿ ಕಂಡು ಹಿಡಿಬೇಕು ನಾವು SN ಫಾರ್ಮುಲಾ ಹಾಕಬೇಕು SN ಯಾರು ಅಂದ್ರೆ n/2 a plus an ಈ ಫಾರ್ಮುಲಾ ಯಾಕೆ ಹಾಕಬೇಕು ಯಾಕಂದ್ರೆ ನಮಗೆ an ವ್ಯಾಲ್ಯೂ ಏನೈತಿ ಅಲ್ಲೋ ಲಾಸ್ಟ್ ಟೈಮ್ ಓದಿದಿಲ್ಲ ಲಾಸ್ಟ್ ಟೈಮ್ ಎಷ್ಟು 700 ಅದು ಗೊತ್ತಿದ್ದಕ್ಕೆ ನಾನು ಈ ಫಾರ್ಮುಲಾ ಹಾಕತ್ತೆ ಅವಾಗ s n ಅಂದ್ರೆ ಎಷ್ಟು 7 s7 ಕೇಳೋಣ ಅಂದ್ರೆ n ಅಂದ್ರೆ 7 s7 is equal to a/2 7/2 a plus an a ವ್ಯಾಲ್ಯೂ ಎಷ್ಟು a ವ್ಯಾಲ್ಯೂ ಎಷ್ಟು 550 ಲಾಸ್ಟ್ ಟೈಮ್ ಯಾವುದು 700 s7 is equal to 7 into 700 plus 550 ಎಷ್ಟಾಗುತ್ತೆ 1250 divided by ಎಷ್ಟು ಕೆಳಗೆ 2 ಕ್ಯಾನ್ಸಲೇಷನ್ ಆಗುತ್ತಾ ಹೋಗುತ್ತಾ 2 2 2 ಆರ್ಲೆ ಎಷ್ಟು 12 2 4 1 ಇರುತ್ತೆ 2 ಇಲ್ಲಿ ಎಷ್ಟು S7 is equal to 7 into 625 ಎಷ್ಟು ಬರ್ತಪ್ಪ ಇದು ಮಲ್ಟಿಪ್ಲೈ ಮಾಡಿದ್ರಿ ಎಷ್ಟು ಬರ್ತದೆ ಹೇಳಿ ಆನ್ಸರ್ 4375 ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟು ಆನ್ಸರ್ ಬರ್ತದೆ ಇದೇ ಇದು ಟೋಟಲ್ ನಂಬರ್ ಆಫ್ ಟಿವಿಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಆಲ್ 7 ಇಯರ್ಸ್ 7 ವರ್ಷದಲ್ಲಿ ಟಿವಿಗಳನ್ನು ತಯಾರಿಸಿದ್ರು ಕೂಡಿಸಬೇಕು ನೀವು ಮ್ಯಾನುವಲ್ ಆಗಿ ಕೂಡಿಸಬಹುದು 550 plus 575 ಒಂದೇ ತಳಗಚ್ಚಿನ ಕೂಡಿಸಿ ಎಷ್ಟು ಬರ್ತೀವಿ 4370 ಈಗ ಅಷ್ಟು ಎಕ್ಸಾಂಪಲ್ಸ್ ಗಳನ್ನು ಏನು ಮಾಡಿದ್ವಿ ಸಾಲ್ವ್ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡೋಣ ಎಕ್ಸರ್ಸೈಸ್ 5.3 ಇಂದ ಮೋಸ್ಟ್ ಕ್ವೆಶ್ಚನ್ಸ್ ಏನು ಮಾಡೋಣ ಸಾಲ್ವ್ ಮಾಡೋಣ